Hi everyone, this is Hemaraj Designer. Welcome to Free Fashion Designing Classes Day 12. ಇವತ್ತಿನ ಕ್ಲಾಸಲ್ಲಿ ಕಲರ್ ಮಿಕ್ಸಿಂಗ್ ಟರ್ಮಿನಾಲಜಿ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ಯೂಸ್ ಮಾಡುವಂತಹ ಮೆಟೀರಿಯಲ್ಸ್ 3 ಗ್ಲಾಸಲ್ಲಿ ವಾಟರ್ ತಗೊಳ್ಳಿ. ಒಂದು ಗ್ಲಾಸಲ್ಲಿ ನಿಮ್ಮ ಒಂದು ಬ್ರಷ್ಗಳನ್ನು ಡಿಪ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಒಂದು 5 ಮಿನಿಟ್ಸ್ ಬಿಫೋರ್ ಡಿಪ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಅದಾದ ನಂತರ ಒಂದು ಕಲರ್ ವಾಶ್ ಮಾಡೋದಕ್ಕಿರಬೇಕು, ಒಂದು ಪ್ಯೂರ್ ವಾಟರ್ ಇರಬೇಕು. ಸೊ ಒಂದು 4-5 ಬ್ರಷ್ ಇದ್ದರೆ 4-5 ಡಿಫ್ರೆಂಟ್ ಬ್ರಷ್ಗಳನ್ನು, ಪೇಂಟಿಂಗ್ ಬ್ರಷ್ಗಳನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನೀವು. ಸೊ 3 ಗ್ಲಾಸಲ್ಲಿ ವಾಟರ್ ತೊಗೊಂಡಿದ್ದೀನಿ ನಾನು. ಒಂದು ಕಲರ್ ಮಿಕ್ಸಿಂಗಿಗೆ ಟ್ರೇ ತಗೊಳ್ಳಿ. ವಾಟರ್ ಕಲರ್ ಟ್ಯೂಬ್ಸ್ ಬೇಕಾಗುತ್ತೆ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ವಾಟರ್ ಕಲರ್ ಹೇಗೆ ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು. ಒಂದು ಡ್ರಾಯಿಂಗ್ ಶೀಟ್ ತೊಗೊಳ್ಳಿ, ಅಥವಾ A4 ಶೀಟ್ ಇದ್ದರೆ A4 ಶೀಟ್ ತೊಗೊಳ್ಳಿ. ಒಂದೆರಡು ಟಿಶ್ಯೂನ ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ಹೇಗೆ ಕಲರ್ ಮಿಕ್ಸಿಂಗ್ ಮಾಡೋದು, ಟಿಂಟ್ ಅಂದರೆ ಏನು, ಟೋನ್ ಅಂದರೆ ಏನು, ಶೇಡ್ಸ್ ಅಂದರೆ ಏನು, ಪ್ಯೂರ್ ಹ್ಯೂ ಅಂದರೆ ಏನು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ನಾವು ನಾರ್ಮಲ್ ಆಗಿ ಕಲರ್ ಯೂಸ್ ಮಾಡಬೇಕಾದ್ರೆ ಪ್ರೈಮರಿ ಕಲರ್ಸ್ ರೆಡ್, ಬ್ಲೂ, ಯೆಲ್ಲೋನ ಪ್ರೈಮರಿ ಕಲರ್ಸ್ ಅಂತ ಕರಿತೀವಿ. ಇದರಲ್ಲಿ ಯಾವುದಾದ್ರೂ ನಿಮಗಿಷ್ಟ ಆಗಿರೋಂಥ ಕಲರ್ನ ತಗೊಳ್ಳಿ. ಒಂದು ಡಾರ್ಕ್ ಕಲರ್ ಏನಿರುತ್ತೆ ಅದನ್ನು ಪ್ಯೂರ್ ಹ್ಯೂ ಅಂತ ಕರಿತೀವಿ. ಸೊ ಇಲ್ಲಿ ನಾನೊಂದು ಡ್ರಾಯಿಂಗ್ ಶೀಟಿಗೆ ಒಂದು ಟ್ರೇ ತಗೊಂಡು ಮೊದಲು ಕಲರ್, ಯಾವ ಕಲರ್ ನಿಮ್ಗೆ ಇಷ್ಟ ಆಗುತ್ತೆ ಒಂದು ಡ್ರಾಪ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ರೆಡ್ ಕಲರ್ ತೊಗೊಂಡ್ಬಿಟ್ಟು ಒಂದು ಡ್ರಾಪ್ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ವೈಟ್ ಕಲರ್ ಒಂದು ಡ್ರಾಪ್ ಹಾಕ್ಕೊಳ್ಳಿ. ಅದಾದ ನಂತರ ಬ್ಲ್ಯಾಕ್ ಒಂದು ಡ್ರಾಪ್ ಹಾಕ್ಕೋಬೋದು. ಟೋಟಲ್ 3 ಕಲರ್ಸ್ ತಗೋಬೇಕು. ಡಾರ್ಕ್ ಹ್ಯೂ ಅಂದರೆ ಯಾವುದಾದ್ರೂ ಒಂದು ಡಾರ್ಕ್ ಕಲರ್, ಒಂದು ವೈಟ್ ಕಲರ್, ಒಂದು ಬ್ಲ್ಯಾಕ್ ಕಲರ್. 2 ಡ್ರಾಪ್ಸ್ ಅಥವಾ ಒಂದು ಡ್ರಾಪು ಟ್ರೇಗೆ ಹಾಕ್ಕೊಳ್ಳಿ. ಇವಾಗ ಮಿಕ್ಸಿಂಗ್ ಟೆಕ್ನಿಕ್ ತುಂಬಾ ಇಂಪಾರ್ಟೆಂಟು. ಕಂಪ್ಲೀಟ್ ಹಿಲ್ಸ್ಟ್ರೇಷನ್ ನಾವು ಏನು ಮಾಡ್ತೀವಿ ಈ ಒಂದು ಪ್ರೋಸೆಸ್ಸಲ್ಲೇ ನಾವು ಡ್ರೆಸ್ಸಿಂಗ್ದು ಫ್ಲ್ಯಾಟ್ ಸ್ಕೆಚಸ್ ಆಗಿರಬಹುದು, ಫ್ಯಾಷನ್ ಹಿಲ್ಸ್ಟ್ರೇಷನ್ ಆಗಿರಬಹುದು ಮಾಡೋದಕ್ಕೆ ಯೂಸ್ ಮಾಡುವಂತಹ ಕಲರ್ ಟೆಕ್ನಿಕ್ ಏನಿದೆ, ಟರ್ಮಿನಾಲಜಿ ಏನಿದೆ ಅದನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಡ್ರಾಪ್ ಡಾರ್ಕ್ ರೆಡ್ ಹ್ಯೂ ಕಲರ್ನ ತಗೊಳ್ಳಿ. ಹ್ಯೂ ಅಂದರೆ ಡಾರ್ಕ್ ಕಲರ್ ಅಂತ, ಒಂದು ಪ್ಯೂರ್ ಆಗಿರುವಂತಹ ಕಲರ್, ಅದಕ್ಕೆ ಯಾವುದೇ ಮಿಕ್ಸಿಂಗ್ ಇರೋದಿಲ್ಲ. ಸೊ ಒಂದು ಡ್ರಾಪ್ ರೆಡ್ ಕಲರ್ಗೆ ಎಗೈನ್ ಒಂದು ಡ್ರಾಪ್ ವೈಟ್ ಕಲರ್ನ ಮಿಕ್ಸ್ ಮಾಡಿದಾಗ ನಮಗೆ ಟಿಂಟ್ಸ್ ಒಂದು ಕಲರ್ ಸಿಗ್ತಾ ಹೋಗುತ್ತೆ. ಅದನ್ನು ನಾವು ಟಿಂಟ್ಸ್ ಅಂತೀವಿ. ರೆಡ್ಡಿಗೆ ವೈಟನ್ನ ಮಿಕ್ಸ್ ಮಾಡಿದಾಗ ಆ ಕಲರ್ ಏನಿರುತ್ತೆ ಅದು ಲೈಟರ್ ಶೇಡಿಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಟಿಂಟ್ಸ್ ಅಂತ ಕರಿತೀವಿ. ಅದಾದ ನಂತರ ಇಲ್ಲಿ ನೀವು ಟೆಕ್ಸ್ಚರ್ನ ತುಂಬ ನೀಟಾಗಿ ಮಾಡಿನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆವಾಗಲೇ ನಿಮಗೆ ಹಿಲ್ಸ್ಟ್ರೇಷನ್ನಲ್ಲಿ ನಿಮ್ಮ ಒಂದು ಪ್ರಾಜೆಕ್ಟ್ಸ್ಗಳಲ್ಲಾಗಿರ್ಬೋದು, ಪೋರ್ಟ್ಫೋಲಿಯೋಗಳಲ್ಲಾಗಿರ್ಬೋದು ಯೂಸ್ ಮಾಡೋದಕ್ಕೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಅಸೈನ್ಮೆಂಟ್ಸ್ ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ. ಬೇಸಿಕ್ ಲೆವೆಲ್ ಕ್ಲಿಯರಾಗಿ ಗೊತ್ತಿದ್ದರೆ ಕಲರ್ ಮಿಕ್ಸಿಂಗ್, ವಾಟರ್ ಕಲರ್ಸ್ ಹೇಗೆ ಯೂಸ್ ಮಾಡಬೇಕು, ಟಿಂಟ್ ಅಂದರೆ ಏನು, ಶೇಡ್ಸ್ ಅಂದರೆ ಏನು, ಟೋನ್ಸ್ ಅಂದರೆ ಏನು, ಕಲರ್ ಹ್ಯೂ ಅಂದರೆ ಏನು ಅಂತೇಳಿ ಕ್ಲಿಯರಾಗಿ ಗೊತ್ತಾದರೆ ಮಾತ್ರನೇ ನಮಗೆ ಫ್ಯಾಷನ್ ಡಿಸೈನಿಂಗಲ್ಲಿ ವರ್ಕೌಟ್ ಮಾಡೋದಕ್ಕೆ ಸಾಧ್ಯ, ಡಿಸೈನ್ಸ್ನ ನಾವು ಡಿಸ್ಪ್ಲೇ ಮಾಡೋದಕ್ಕೆ ಸಾಧ್ಯ. ಸೊ ಇಲ್ಲಿ ನಾನು ಕನ್ವರ್ಟ್ ಆದ ನಂತರ ಕಲರ್ನ ಅಪ್ಲೈ ಮಾಡಿದಾಗ ನನಗೆ ಟಿಂಟ್ಸ್ ಅನ್ನುವ ಒಂದು ಶೇಡು ನಿಮಗೆ ಕ್ಲಿಯರಾಗಿ ಆ ಟೆಕ್ಸ್ಚರ್ ಗೊತ್ತಾಗ್ತಾ ಇದೆಯಾ, ಡಾರ್ಕಿಂದ ಲೈಟರ್ ಶೇಡಿಗೆ ಕನ್ವರ್ಟ್ ಆಗ್ತಾ ಇದೆ ಕಲರ್. ವೈಟನ್ನು ಹಾಗೆ ಸ್ವಲ್ಪ ಇನ್ನೊಂದು 2 ಡ್ರಾಪ್ಸ್ ಆ ಡಾರ್ಕ್ ಶೇಡಿಗೆ ಹಾಕ್ಕೊಳ್ತಾ ಹೋದರೆ ಏನು ಪ್ಯೂರ್ ಹ್ಯೂ ಅನ್ನುವ ಒಂದು ಕಲರ್ ಏನಿರುತ್ತೆ ಅದು ಕಂಪ್ಲೀಟ್ ಲೈಟ್ ಶೇಡ್ಗೆ ಕನ್ವರ್ಟ್ ಆಗುತ್ತೆ. ಆ ಒಂದು ಕಲರ್ಸನ್ನು ನಾವು ಟಿಂಟ್ಸ್ ಅಂತ ಕರಿತೀವಿ. ಅದಾದ ನಂತರ ಎಗೈನ್ ಇವಾಗ ಒಂದು ಡ್ರಾಪ್ ಬ್ಲಾಕ್ ಕಲರಿಗೆ ಎಗೈನ್ ನೀವು ಒಂದು ಡ್ರಾಪ್ ರೆಡ್ ಕಲರ್ನ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಿಕ್ಸ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ನಿಮಗೆ ಶೇಡ್ಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ಡಾರ್ಕ್ ಕಲರಿಗೆ ಎಗೈನ್ ನೀವು ಒಂದು ಬ್ಲ್ಯಾಕ್ ಕಲರ್ ಡಾರ್ಕ್ನ ಸೇರಿಸಿದಾಗ
ಶೇಡ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಅಂದರೆ ಡಿಫ್ರೆಂಟ್ ಶೇಡ್ಸ್. ಆ ಕಲರ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗೋದಿಲ್ಲ. ಅದನ್ನು ನಾವು ಮಾಡಿ ಸ್ಪ್ರೆಡ್ ಮಾಡಿದಾಗ ಯಾವ ಕಲ್ಲರಿಗೆ ಟರ್ನ್ ಆಗಿದೆ ಅನ್ನುವಂತಹ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಇದನ್ನು ನೀವು ಪ್ರಾಕ್ಟಿಕಲ್ ಆಗಿ ನಾನು ಹೇಗೆ ಟ್ರಯಲ್ ನೋಡ್ತಿದ್ದೀನಿ ಆ ಥರ ಮೊದಲು ಕಲರ್ ಟೆಸ್ಟ್ ಮಾಡಬೇಕು. ನೋಡಿ ಶೇಡ್ಸ್ ಎಷ್ಟು ಕ್ಲಿಯರ್ ಆಗುತ್ತೆ. ಯಾವುದೇ ಒಂದು ಡಾರ್ಕ್ ಕಲ್ಲರಿಗೆ ಇನ್ನೊಂದು ಡಾರ್ಕ್ ಕಲರ್ ಬ್ಲ್ಯಾಕ್, ಪರ್ಟಿಕ್ಯುಲರ್ ಆಗಿ ಬ್ಲ್ಯಾಕ್ನ ಸೇರಿಸಿದಾಗ ಯಾವ ಒಂದು ಕಲರ್ ಕ್ರಿಯೇಟ್ ಆಗುತ್ತೆ ಅದನ್ನು ನಾವು ಶೇಡ್ ಅಂತ ಕರಿತೀವಿ, ಶೇಡ್ಸ್ ಅಂತ ಕರಿತೀವಿ. ಎಗೈನ್ ಬ್ಲ್ಯಾಕ್ ಒಂದು ಡ್ರಾಪ್, ಎಗೈನ್ ವೈಟ್ ಒಂದು ಡ್ರಾಪ್. ಗ್ರೇ ಕಲರ್ ಆಲ್ಮೋಸ್ಟ್ ಇರೋದಿಲ್ಲ, ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗ್ರೇನ ನೀವು ಕ್ರಿಯೇಟ್ ಮಾಡಬೇಕು ಕಲರ್. ಸೊ ಇಲ್ಲಿ ನಾನು ಒಂದು ಡ್ರಾಪ್ ವೈಟ್, ಎಗೈನ್ ಒಂದು ಡ್ರಾಪ್ ಬ್ಲ್ಯಾಕ್ ಕಲರ್ನ ಮಿಕ್ಸ್ ಮಾಡಿಕೊಂಡು ಗ್ರೇ ಕಲರ್ಗೆ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬ್ಲ್ಯಾಕಲ್ಲೇ ಇದೆ ಕಲರ್. ಎಗೈನ್ ಒಂದು ಡ್ರಾಪ್ ವೈಟ್ ವಾಟರ್ ಕಲರ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು. ಸೊ ವೈಟ್ನ ಹಾಕಿದಾಗ ಅದು ಗ್ರೇಗೆ ಕನ್ವರ್ಟ್ ಆಗುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅಷ್ಟೇ ನಿಮಗೆ ಕಲರ್ ಮಿಕ್ಸಿಂಗ್ ಗೊತ್ತಾಗೋದು, ಇದು ಟರ್ಮಿನಾಲಜಿ ಬಗ್ಗೆ ಗೊತ್ತಾಗೋದು. ಯಾವುದೇ ಒಬ್ಬ ಫ್ಯಾಷನ್ ಇಲ್ಲಸ್ಟ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ಕಲರ್ ಕಾಂಟ್ರಾಸ್ಟ್ ಕೊಡೋದಕ್ಕೆ ಬರಬೇಕು, ಶೇಡ್ಸ್ ಡಿಫ್ರೆಂಟ್ ಕಂಡುಹಿಡಿಯೋದಕ್ಕೆ ಬರಬೇಕು, ಟಿಂಟ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಬರಬೇಕು, ಟೋನ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಬರಬೇಕು. ಮೇಯ್ನ್ ಕಲ್ಲರಿಂದ ಒಂದು ಡಿಫ್ರೆಂಟ್ ಆಗಿರುವಂತಹ ಕಲರ್ಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಬರಬೇಕು. ನೋಡಿ ಕಂಪ್ಲೀಟ್ ಗ್ರೇಗೆ ಕನ್ವರ್ಟ್ ಆಗಿದೆ. ಸೊ ಈ ಒಂದು ಗ್ರೇಗೆ ಎಗೈನ್ ಒಂದು ಡ್ರಾಪ್ ಟೋನ್ಸ್ ಏನಿರುತ್ತೆ ಅಂದರೆ ಇಲ್ಲಿ ನಾನು ಒಂದು ಡಾರ್ಕ್ ಹ್ಯೂ ಕಲರ್ನ ತಗೋತೀನಿ. ಎಗೈನ್ ಒಂದು ಡ್ರಾಪ್ ಗ್ರೇ ಕಲರ್ನ ಮಿಕ್ಸ್ ಮಾಡ್ತೀನಿ. ಸೊ ಅಲ್ಲಿ ನನಗೆ ಟೋನ್ಸ್ ಕ್ರಿಯೇಟ್ ಆಗುತ್ತೆ. ಕಲರ್ ಡಿಫ್ರೆಂಟ್ ಆಗಿರುವಂತಹ ಒಂದು ಮಿಕ್ಸಿಂಗಲ್ಲಿ, ಅಂದರೆ ಅದು ಡಾರ್ಕ್ ರೆಡ್ಡು ಅಲ್ಲ, ಡಾರ್ಕ್ ಬ್ಲ್ಯಾಕು ಅಲ್ಲ, ಒಂಥರ ಡಿಫ್ರೆಂಟ್ ಆಗಿರುವಂಥ ಟೋನ್ ಕ್ರಿಯೇಟ್ ಆಗುತ್ತೆ. ಆ ಕಲ್ಲರ್ನ ನಾವು ಟೋನ್ಸ್ ಅಂತ ಕರಿತೀವಿ. ಇದನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡಿದಾಗಲೇ ಪ್ರಾಕ್ಟಿಕಲ್ ಆಗಿ ಗೊತ್ತಾಗೋದು. ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತಲೇ ನಾನು ವರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಯಾರ್ಯಾರು ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ ನೆಕ್ಸ್ಟ್ ಪ್ರತಿಯೊಂದಕ್ಕೂ ಕಲರ್ಸ್ನ ಯೂಸ್ ಮಾಡಬೇಕು, ವಾಟರ್ ಕಲರ್ಸ್. ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು ನೀವು. ಸೊ ಇಲ್ಲಿ ನೀವು ಚೆಕ್ ಮಾಡ್ತಾ ಇದ್ದೀರಾ, ಒಂದು ರೆಡ್ ಡಾರ್ಕ್ ಕಲರ್ ತಗೊಂಡು ನಾನು ವೈಟು ಬ್ಲ್ಯಾಕು ಮತ್ತು ಗ್ರೇನ ಮಿಕ್ಸ್ ಮಾಡಿದಾಗ ಯಾವ ರೀತಿ ಒಂದು ಡಿಫ್ರೆಂಟ್ ಆಗಿರುವಂತಹ ಕಲರ್ ಕ್ರಿಯೇಟ್ ಆಗಿದೆ. ಈ ಒಂದು ಕಲರ್ಸ್ನ ನಾವು ಫ್ಯಾಷನ್ ಇಲ್ಲಸ್ಟ್ರೇಷನಲ್ಲಾಗಿರಬಹುದು, ನಮ್ಮ ಒಂದು ಫ್ಲ್ಯಾಟ್ ಸ್ಕೆಚಸ್ಸಲ್ಲಾಗಿರಬಹುದು, ಡ್ರಾಯಿಂಗಿಗೆ ತುಂಬ ಯೂಸ್ ಮಾಡ್ತೀವಿ. ಕಲರ್ ಮಿಕ್ಸಿಂಗ್ ಅನ್ನೋದು ಒಬ್ಬ ಡ್ರಾಯಿಂಗ್ ಕಲಿತಾ ಇದ್ದಾನೆ ಅಂತ ಹೇಳಿದ್ರೆ, ಒಬ್ಬ ಫ್ಯಾಷನ್ ಡಿಸೈನರ್ ಅಂತ ಹೇಳಿದ್ರೆ ಅವರಿಗೆ ಬರೋದು ತುಂಬಾ ಇಂಪಾರ್ಟೆಂಟು. ಕಲರ್ ಟರ್ಮಿನಾಲಜಿ ಅಂತ ಏನು ಹೇಳ್ತೀವಿ ಅದನ್ನು ಕಲ್ತ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟು. ಸೊ ಇಲ್ಲಿ ಡಾರ್ಕ್ ರೆಡ್ ಏನಿದೆ ಆ ಒಂದು ಕಲರ್ನ ನಾವು ಪ್ಯೂರ್ ಹ್ಯೂ ಅಂತ ಕರಿತೀವಿ, ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಯಾವುದೇ ಕಲರ್ ಮಿಕ್ಸಿಂಗ್ ಇರೋದಿಲ್ಲ. ಇದನ್ನು ಪ್ರೈಮರಿ ಕಲರ್ ಅಂತೀವಿ. ಒಂದು ಪ್ರೈಮರಿ ಕಲರನ್ನ ನಾವು ತಗೊಂಡು ಈಗ ಎಗೈನ್ ವೈಟ್ ಮಿಕ್ಸ್ ಮಾಡಿದಾಗ ಕ್ರಿಯೇಟ್ ಆಗಿರುವಂತಹ ಒಂದು ಕಲರ್ ಏನಿರುತ್ತೆ ಅದನ್ನು ಟಿಂಟ್ಸ್ ಅಂತ ಕರಿತೀವಿ, ಟಿಂಟ್ ಅಂತ ಕರಿತೀವಿ. ಸೊ ಇಲ್ಲಿ ವೈಟ್ ಪ್ಲಸ್ ರೆಡ್ನ ಮಿಕ್ಸ್ ಮಾಡಿದಾಗ ನಮಗೆ ಟಿಂಟ್ ಕ್ರಿಯೇಟ್ ಆಯಿತು, ಅಂದರೆ ಟಿಂಟ್ಸ್ ಶೇಡ್ನ ನಾವು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಬ್ಲ್ಯಾಕ್ ಪ್ಲಸ್ ರೆಡ್ನ ಮಿಕ್ಸ್ ಮಾಡಿದಾಗ ನಮಗೆ ಶೇಡ್ ಕ್ರಿಯೇಟ್ ಆಯಿತು, ಅಂದರೆ ಡಿಫ್ರೆಂಟ್ ಶೇಡ್ಸ್ನ ನಾವು ಇಲ್ಲಿ ಒಂದು ಡಾರ್ಕ್ ಕಲ್ಲರಿಗೆ ಬ್ಲ್ಯಾಕ್ನ ಮಿಕ್ಸ್ ಮಾಡಿದಾಗ ಕ್ರಿಯೇಟ್ ಮಾಡ್ಬೋದು. ಸೊ ಬ್ಲ್ಯಾಕ್ ಪ್ಲಸ್ ವೈಟ್ನ ಮಿಕ್ಸ್ ಮಾಡಿದಾಗ ಗ್ರೇ ಕಲರ್ ಕ್ರಿಯೇಟ್ ಆಗುತ್ತೆ. ಡೈರೆಕ್ಟ್ ಗ್ರೇ ಕಲರ್ ಇದ್ದರೆ ಗ್ರೇ ಕಲರ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಗ್ರೇನ ಕ್ರಿಯೇಟ್ ಮಾಡಬೇಕಾಗತ್ತೆ. ಎಗೈನ್ ಇಲ್ಲಿ ಗ್ರೇ ಮತ್ತು ಒಂದು ಡಾರ್ಕ್ ರೆಡ್ ಕಲರ್ನ ಸೇಮ್ ಕ್ವಾಂಟಿಟಿಯಲ್ಲಿ ತಗೊಂಡು ಮಿಕ್ಸ್ ಮಾಡಿದಾಗ ನಮಗೆ ಟೋನ್ ಕ್ರಿಯೇಟ್ ಆಗುತ್ತೆ. ಸೊ ಟೋನ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು. ಒಂದೇ ಕಲ್ಲರು ಬಟ್ ನಾವು ಕಲರ್ ಮಿಕ್ಸಿಂಗ್ ಮಾಡಿದಾಗ ಬರುವಂತಹ ಡಿಫ್ರೆಂಟ್ ಒಂದು ಕಲರ್ಸ್ ಏನಿರುತ್ತೆ ಅದಕ್ಕೆ ಒಂದು ನೇಮ್ ಇದೆ. ನಮ್ಮ ಒಂದು ಫ್ಯಾಷನ್ ಡಿಸೈನಿಂಗ್ ಆಗಿರಬಹುದು, ಕಲರಿಂಗ್ ಫೀಲ್ಡಲ್ಲಾಗಿರ್ಬೋದು, ಡ್ರಾಯಿಂಗ್ ಫೀಲ್ಡಲ್ಲಾಗಿರ್ಬೋದು, ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನು ಮಿಕ್ಸ್ ಮಾಡೋದಕ್ಕೆ ಬರಬೇಕು. ದಯವಿಟ್ಟು ಯಾರು ವಿಡಿಯೋನ ನೋಡಿ
ಕಲ್ತಿದ್ದೀನಿ ಅಂತ ಅನ್ಕೋಬೇಡಿ. ಇದನ್ನು ನೀವು ಪ್ರತಿಯೊಬ್ಬರು ಅಷ್ಟೇ ಡ್ರಾಯಿಂಗ್ ಶೀಟ್ ಅಥವಾ A4 ಶೀಟ್ ತೊಗೊಂಡು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಕಲರ್ ಟೆಸ್ಟ್ ಮಾಡಬೇಕು. ಆವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಎಷ್ಟೇ ದಿನ ಆಗಲಿ ಮರ್ತು ಹೋಗೋದಿಲ್ಲ. ನಾನು ಪ್ರೀವಿಯಸ್ ಕ್ಲಾಸಲ್ಲೂ ಅಷ್ಟೇ ಪ್ರೈಮರಿ ಕಲರ್ಸ್ ಆಗಿರ್ಬೋದು, ಸೆಕೆಂಡರಿ ಕಲರ್ಸ್ ಆಗಿರ್ಬೋದು, ಕಲರ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳಿಬಿಟ್ಟು ಕಲರ್ ವೀಲ್ ಅನ್ನುವ ಒಂದು ಸಬ್ಜೆಕ್ಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಒಂದು ವಿಡಿಯೋನು ಕೂಡ ಚೆಕ್ ಮಾಡಿ. ಅದಾದ ನಂತರ ನಾನಿಲ್ಲಿ 2 ಅಸೈನ್ಮೆಂಟ್ಗಳನ್ನು ಕೊಡ್ತಾ ಇದ್ದೀನಿ ನಿಮಗೆ ಇವತ್ತು. ಈ ರೀತಿ ಪ್ರಾಕ್ಟಿಕಲ್ ಆಗಿ ಕಲರ್ನ ನೀವು ಫಿಲ್ ಮಾಡಬೇಕು. ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಈ ಒಂದು ಅಸೈನ್ಮೆಂಟ್ನ ಮಾಡಬೇಕು. ಎಗೈನು 2x2 ಇಂಚಲ್ಲಿ ಬಾಕ್ಸಸ್ನ ಡ್ರಾಯಿಂಗ್ ಮಾಡಿಕೊಂಡು ಕಲರ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಅಂದರೆ ಡಾರ್ಕರ್ ಟು ಲೈಟರ್ ಶೇಡ್, ಲೈಟರ್ ಟು ಡಾರ್ಕರ್ ಶೇಡ್ ಏನಾಗುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗಬೇಕು. ಇದೇ ರೀತಿಯೇ ಅಸೈನ್ಮೆಂಟ್ನ ಮಾಡಬೇಕು. ಸೊ ಇವತ್ತಿನ ಒಂದು ಕ್ಲಾಸು ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. 2 ಅಸೈನ್ಮೆಂಟ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಚೆಕ್ ಮಾಡ್ತೀನಿ. ಕೆಲವ್ರದ್ದು ಇಮೇಲಲ್ಲಿ ನಾನು ಅಸೈನ್ಮೆಂಟ್ಸ್ ನೋಡಿದೆ, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ದೀರಾ. ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ, ತುಂಬ ಕ್ಲಿಯರಾಗಿ ಬರುತ್ತೆ. ಕಂಪ್ಲೀಟ್ ವಿಡಿಯೋಸ್ನ ವಾಚ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಬೇರೆಯವರಿಗೆ, ರೂರಲಲ್ಲಿ ಇರುವಂಥವರಿಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನಿಲ್ಲಿ ವಾಟರ್ ಕಲರ್ಸ್ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವಾಟರ್ ಕಲರ್ ಯೂಸ್ ಮಾಡೋದಕ್ಕೂ ಒಂದು ಟೆಕ್ನಿಕ್ ಇದೆ. ಈಗ ನಾನಿಲ್ಲಿ ಪ್ಯೂರ್ ಹ್ಯೂ ಪರ್ಪಲ್ ಕಲರ್ ಅಂದರೆ ಡಾರ್ಕ್ ಒಂದು ಪರ್ಪಲ್ ಕಲರ್ನ ತಗೊಂಡಿದ್ದೀನಿ. ಈಗ 1 ಡ್ರಾಪು ವಾಟರ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಕಲರ್ ಇವಾಗ ಸ್ವಲ್ಪ ಡಾರ್ಕು ಅಲ್ಲ, ತುಂಬ ಲೈಟು ಅಲ್ಲ, ಮೀಡಿಯಮ್ ಕಲರಲ್ಲಿದೆ. ಈಗ ಎಗೇನ್ ಈ ಒಂದು ಡ್ರಾಪ್ನ ಇಲ್ಲಿಗೆ ತಗೊಂಡು ಎಗೇನ್ ವಾಟರ್ನ ಮಿಕ್ಸ್ ಮಾಡ್ತೀನಿ. ಸೊ ಲೈಟರ್ ಶೇಡಿಗೆ ಕನ್ವರ್ಟ್ ಆಯಿತು. ಎಗೈನ್ ನಾನು ಈ ಒಂದು ಶೇಡ್ನ ಇಲ್ಲಿಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಎಗೈನ್ ವಾಟರ್ನ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಕಲರ್ ಯಾವುದು ಡಿಫ್ರೆಂಟ್ ಆಗಿ ಅಂತ ಗೊತ್ತಾಗ್ತಾ ಇದೆಯಾ? ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಕಲರಿಂದು? ಲೈಟ್ ಕಲರಿಂದ ಡಾರ್ಕರ್ ಶೇಡ್. ಎಕ್ಸಾಂಪಲ್ ಕೊಡೋದಾದರೆ 90 ಡಿಗ್ರಿ, 60 ಡಿಗ್ರಿ, 30 ಡಿಗ್ರಿ. ಸೊ ಈ ಕಲರ್ಸಲ್ಲೂ ಅಷ್ಟೇ ಕಲರ್ದು ವ್ಯಾಲ್ಯೂ ಅಂತ ಕರಿತೀವಿ ಇದನ್ನು. ನಾವು ಕನ್ವರ್ಟ್ ಮಾಡ್ಕೊಳ್ತಾ ಹೋದಾಗ ನೋಡಿ, ಇದು ಡಾರ್ಕ್ ಶೇಡಲ್ಲಿದೆ. ಎಗೇನ್ ಲೈಟ್ ಶೇಡ್, ಮೀಡಿಯಮ್ ಲೈಟ್ ಶೇಡ್ ಇದು. ಓಕೆ, ಎಗೇನ್ ಕಂಪ್ಲೀಟ್ ಲೈಟ್ ಶೇಡ್. ಇದು ವಾಟರ್ ಕಲರ್ ಯೂಸ್ ಮಾಡುವಂತಹ ಟೆಕ್ನಿಕ್, ಡಾರ್ಕರ್ ಟು ಲೈಟರ್ ಕಲರ್. ಇಲ್ಲಿ ನಾನು ವೈಟ್ ಆಗಲಿ, ಬ್ಲ್ಯಾಕ್ ಆಗಲಿ, ಗ್ರೇ ಆಗಲಿ ಯೂಸ್ ಮಾಡ್ತಾ ಇಲ್ಲ. ಯಾವ ಕಲರ್ ಇದೆ, ಒರ್ಜಿನಲ್ ಯಾವ ಕಲರ್ ಇದೆ ಅದನ್ನು ನಾನು ವಾಟರ್ ಮಿಕ್ಸ್ ಮಾಡಿಕೊಂಡು ವಾಟರ್ ಕಲರಲ್ಲಿ ಸ್ಪ್ರೆಡ್ ಮಾಡಿದಾಗ ನಮಗೆ ಕಲರ್ ಹೇಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ವಾಟರ್ ಕಲರ್ ಯೂಸ್ ಮಾಡೋದು ತುಂಬ ಟೆಕ್ನಿಕ್ಸ್ ಇದೆ. ಇದು ಕಂಪ್ಲೀಟ್ ಒಂದು 5 to 6 ಸ್ಟೆಪ್ಸ್ ಇದೆ. ಇದು ನಿಮಗೆ ಫಸ್ಟ್ ಸ್ಟೆಪ್ ನಾನು ಇಲ್ಲಿ ತೋರಿಸಿದ್ದೀನಿ ಹೇಗೆ ಅಂತ ಹೇಳಿಬಿಟ್ಟು. ಇನ್ನು 5 ಸ್ಟೆಪ್ಸ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು. ಒಂದೇ ಸಲ ಮಾಡಿದ್ರೆ ಕನ್ಫ್ಯೂಸ್ ಆಗಿಬಿಡ್ತೀರ. ಸೊ ಇವತ್ತು ನಾವು ಟಿಂಟು, ಟೋನು, ಶೇಡು, ಹ್ಯೂ ಅಂದರೆ ಕಲ್ತ್ವಿ. ವಾಟರ್ ಕಲರ್ನ ಹೇಗೆ ಮಿಕ್ಸಿಂಗ್ ಮಾಡೋದು ಅಂತ ಹೇಳಿಬಿಟ್ಟು ಕಲ್ತ್ಕೊಂಡಿದ್ದೀವಿ.